ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಮಿಸಲ್ ಪಾವ್. ಮಿಸಲ್ ಜೊತೆಗೆ ಈ ಥರ ಶೇವ್ ಮತ್ತು ಉಳ್ಳಾಗಡ್ಡಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಾಂಬಿನೇಷನ್ ಇದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಾಡ್ಕೊಳ್ಳಿ, ಹೇಗಾಗಿದೆ ಅನ್ನೋ ಟೇಸ್ಟ್ ಅನ್ನೋದು ನಮಗೆ ತಿಳಿಸಿ. ಅದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಅನ್ನೋದು ನಮಗಿರಲಿ. ಇದೇ ಥರ ಇದ್ರೇ ಚೆನ್ನಾಗಿರ್ತಕ್ಕಂಥ ರೆಸಿಪಿಗಳನ್ನು ಮಾಡಿ ನಿಮ್ಮ ಮುಂದೆ ಇಡ್ತೀವಿ. ಇದೇ ಥರ ನಾನು ಮೆಟ್ಗೆ ಅನ್ನೋದು ನೆನೆಕೊಂಡ್ಬಿಟ್ಟು ಈ ಥರ ಫ್ರಾಟ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. ಈಗ ಹುರಿದಾಗಿದೆ, ಅದನ್ನ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದರಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ ಅನ್ನೋದು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಕರಿಬೇವನ್ನು ಸೇರಿಸಿದ್ದೀನಿ, ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದ ತಕ್ಷಣ ನಾನೀಗ 2 ಚಮಚದಷ್ಟು ಉಳ್ಳಾಗಡ್ಡಿ ಅನ್ನೋದು ಸೇರಿಸ್ತಾ ಇದ್ದೀನಿ. 2 ಚಮಚದಷ್ಟೇ ಸೇರಿಸ್ಬೇಕು, ಜಾಸ್ತಿ ಸೇರಿಸಬೇಡಿ. 2 ಚಮಚದಷ್ಟು ಉಳ್ಳಾಗಡ್ಡಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಕಲಿಸ್ಕೋಬೇಕು. ಸ್ವಲ್ಪ ಕಲಿಸ್ಕೋಬೇಕು. ಸ್ವಲ್ಪ ಕಲರ್ ಅನ್ನೋದು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕಲಿಸ್ಕೋಬೇಕು ನೋಡಿ. ಕಲಿಸ್ಕೊಂಡಾಗಿದೆ, ಕಲರ್ ಅನ್ನೋದು ಸ್ವಲ್ಪ ಚೇಂಜ್ ಆಗಿದೆ. ಇದರಲ್ಲಿ ನಾನೀಗ ಅರ್ಧ ಚಮಚದಷ್ಟು ಅರಿಶಿನ ಅನ್ನೋದು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದ ತಕ್ಷಣ ನಾನೀಗ ಏನು ಹುರ್ಕೊಂಡಿದ್ನೋ ಉಸಳು ಅನ್ನೋದು, ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೆಟ್ಗೆ ಅನ್ನೋದು ಸೇರಿಸ್ಬಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದ ತಕ್ಷಣ ಉಪ್ಪನ್ನು ಸೇರಿಸ್ಬೇಕು ನೋಡಿ. 1 ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ. ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ ಕುಕ್ಕರ್ ಅನ್ನೋದು ಮುಚ್ಚಿಬಿಟ್ಟು ಒಂದು 2 ಸೀಟಿ ಅನ್ನೋದು ತಗೋಬೇಕು. ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ನಾನು ಇನ್ನೊಂದು ಪಾತ್ರೆ ಅನ್ನೋದು ತಗೊಂಡಿದ್ದೀನಿ. ಅದರಲ್ಲಿ ಇಲಾಚಿ, ಲವಂಗ, ಮೆಣಸ ಮತ್ತೆ ದಾಲ್ಚಿನ್ನಿ ಅನ್ನೋದು ತಗೊಂಡಿದ್ದೀನಿ. 1 ಇಂಚಷ್ಟು ದಾಲ್ಚಿನ್ನಿ ಅನ್ನೋದು ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ಅದೇ ಥರ ನಾನು ಗಸಗಸೆ 1 ಚಮಚ, ಎಳ್ಳು ಅನ್ನೋದು 1.5 ಚಮಚ, ಹಾಗೇನೇ ಜೀರಿಗೆ ಅನ್ನೋದು 1 ಚಮಚ ತಗೊಂಡಿದ್ದೀನಿ. ಆ ಕ್ಲಿಪ್ ಅನ್ನೋದು ಮಿಸ್ ಆಗಿದೆ, ಹಾಗಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಹುರ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಮಿಕ್ಸಿ ಜಾರಲ್ಲಿ ತಗೋಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅದೇ ಥರ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ನಾನು ಅದರಲ್ಲಿ ಒಂದು ಉಳ್ಳಾಗಡ್ಡಿ ಅನ್ನೋದು ಕೊಯ್ಕೊಂಡ್ಬಿಟ್ಟು ಈ ಥರ ಹುರ್ಕೋತಾ ಇದ್ದೀನಿ. ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ. ಈ ಥರ ಕಲರ್ ಚೇಂಜ್ ಆಗಿದ ತಕ್ಷಣ ತೆಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸೋಣ. ಅದೇ ಥರ ನಾನು ಇದರಲ್ಲಿ ಕೊಬ್ಬರಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಅರ್ಧ ಕೊಬ್ಬರಿ ತಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಈ ಟೈಮಲ್ಲಿ ನಾನು 2 ಮೀಡಿಯಂ ಸೈಜಿನ ಟಮಾಟೆ ಅನ್ನೋದು ಕೊಯ್ಕೊಂಡ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ದಾಗಿದ ತಕ್ಷಣ ನಾನು ಇಷ್ಟು ಕೊತ್ತಂಬರಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ನಾನು 2 ಮೆಣಸಿನ್ಕಾಯಿ ಅನ್ನೋದು ತಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಈಗ ರೆಡಿಯಾಗಿದೆ ನೋಡಿ. ಅದನ್ನು ಮಿಕ್ಸಿ ಜಾರಿಗೆ ತೆಕ್ಕೊಂಡ್ಬಿಡೋಣ. ಅದನ್ನ ಸ್ವಲ್ಪ ಮಿಕ್ಸಿ ಜಾರಲ್ಲಿರೋದು ತಣ್ಣಗಾಗಿದ ತಕ್ಷಣ ನಾನು ಇದರಲ್ಲಿ 1 ಚಮಚದಷ್ಟು ಧನಿಯಾ ಪೌಡರ್ ಸೇರಿಸಿದ್ದೀನಿ. ಅದೇ ಥರ ನಾನು ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಿಕ್ಸಿ ಜಾರಲ್ಲೇ ಸೇರಿಸ್ತಾ ಇದ್ದೀನಿ. 1.5 ಚಮಚದಷ್ಟು ಸೇರಿಸ್ಬಿಟ್ಟು ಎಲ್ಲಾನು ಸಣ್ಣಗೆ ರುಬ್ಕೋಬೇಕು. ನಾನು ಈ ಥರ ಪೇಸ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇದನ್ನ ಸೈಡಲ್ಲಿ ಇಡೋಣ. ಈಗ ಕುಕ್ಕರ್ ಅನ್ನೋದು ರೆಡಿಯಾಗಿದೆ, ಎಲ್ಲಾನು ನೋಡೋಣ. ಸೀಟಿ ಅನ್ನೋದು ಹೋಗಿದೆ ನೋಡಿ. ಹೋಗಿದ ತಕ್ಷಣನೇ ತೆಗಿಬೇಕು, ಹಾಗೇನೆ ತೆಗಿಬೇಡಿ, ತಣ್ಣಗಾಗಿದ್ದ ಒಳಗೆ ತೆಗಿಬೇಕು. ಈಗ ರೆಡಿಯಾಗಿದೆ ನೋಡಿ. ಈಗ ಕುದ್ದಿದೆ ಎಲ್ಲಾನು ಚೆಕ್ ಮಾಡ್ಕೋಬೇಕು ಕಲಿಸ್ಕೊಂಡ್ಬಿಟ್ಟು. ನೋಡಿ ಈ ಥರ ಮೆತ್ತಗಾಗಿದೆ. ಈಗ ರೆಡಿಯಾಗಿದೆ. ಇದು ರೆಡಿಯಾಗಿದೆ ನೋಡಿ. ಈಗ ಇದು ಸೈಡಲ್ಲಿ ಇಟ್ಬಿಟ್ಟು ಒಂದು ಪಾತ್ರೆ ಅನ್ನೋದು ಇಟ್ಕೊಳ್ಳೋಣ. ಅದರಲ್ಲಿ ನಾನು ಸುಮಾರು 2.5 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅನ್ನೋದು ಜಾಸ್ತಿನೇ ಬೇಕಾಗುತ್ತೆ. ಹಾಕ್ಬಿಟ್ಟು ಮಿಕ್ಸಿ ಏನು ಮಾಡ್ಕೊಂಡಿದ್ನೋ ಆ ಪೇಸ್ಟ್ ಅನ್ನೋದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಸ್ವಲ್ಪ ವಾಸನೆ ಹೋಗೋವರೆಗೂ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಬಿಟ್ಟು 1 ಚಮಚದಷ್ಟು ಖಾರ ಅನ್ನೋದು ಹಾಕ್ತಾ ಇದ್ದೀನಿ. ಮತ್ತೆ ಬೇಕಾಗಿದ್ದಂಗೆ ಹಾಕೋಬಹುದು. ಸ್ವಲ್ಪ ಖಾರ ಅನ್ನೋದು ಕಡಿಮೆ ಕಾಣಿಸ್ತಾ ಇದೆ, ಅದಕ್ಕೆ ನಾನು ಇನ್ನೊಂದು 2 ಚಮಚದಷ್ಟು ಖಾರನೂ ಸೇರಿಸಿದ್ದೀನಿ. ಹಾಗೇನೆ ಅದೇ ಥರ 1 ಚಮಚದಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮುಚ್ಚಳನ ಮುಚ್ಚಿದ್ದೀನಿ. ಸ್ವಲ್ಪ ಕುದ್ದಿದೆ ನೋಡಿ, ಈ ಥರ ಕುದ್ದಿದೆ. ಎಣ್ಣೆ ಅನ್ನೋದು ಕಾಣಬೇಕು.
ಕುದ್ದಿದೆ. ಸ್ವಲ್ಪ ನೀರನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ನಾನು ಕಲ್ಸ್ಕೊಂಡು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಕುದಿಬೇಕು. ಕಲ್ಸ್ಕೊಂಡ್ಬಿಟ್ಟು ಕುದಿಯಕ್ ಬಿಟ್ಬಿಡೋಣ. ನೋಡಿ ಈ ತರ ಕುದ್ದಿದೆ ನೋಡಿ. ಎಣ್ಣೆ ಅನ್ನೋದು ಸ್ವಲ್ಪ ಮೇಲ್ಗಡೆ ತೇಲಿದೆ. ಈಗ ಸ್ವಲ್ಪ ಕಲ್ಸ್ಕೊಂಡ್ಬಿಡೋಣ. ಕಲ್ಸ್ಕೊಂಡ್ಬಿಟ್ಟು ನಾವು ಕುಕ್ಕರ್‌ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಈ ತರ ಕುಕ್ಕರಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ನೀವು ಮತ್ತೆ ಹೊರಗೆಲ್ಲೂ ತಿನ್ನೋದಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಿ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ತರ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈ ತರ ಕುದಿಸ್ಕೋಬೇಕು. ನಿಮ್ಗೆ ಎಷ್ಟು ಹೆಸರು ಬೇಕಾಗುತ್ತೋ ಅಷ್ಟನ್ನು ಹಾಕೊಂಡ್ಬಿಟ್ಟು ಕುದಿಸ್ಕೋಬೇಕು. ನಾನು ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಕಾಯಿಸ್ಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಖಾರನ ಸೇರಿಸ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ನೋಡಿ. ಕಲರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದು ರೆಡಿಯಾಗಿದೆ. ಈಗ ನಾನು ಬಂದ್ ಮಾಡ್ಬಿಟ್ಟು ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ಇದು ರೆಡಿಯಾಗಿದೆ ನೋಡಿ. ಈಗ ನಾವು ಸರ್ವ್ ಮಾಡ್ಕೊಂಡ್ಬಿಡೋಣ. ಈ ತರ ನಾನು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಇದೇ ತರ ಮಾಡ್ಕೊಳ್ಳಿ, ತಿನ್ನಿ, ಹೇಗಾಗಿದೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು.